ಏನಮ್ಮ ಏನಕ್ಕೆ ಬಂದಿರೋದು ಇಲ್ಲಿಗೆ? ಶಾಪಿಂಗ್ ಡ್ರೆಸ್ ಶಾಪಿಂಗ್. ಆಯ್ತು ಬಾ. ಹೊಸ ಟ್ಯಾಕ್ಸ್ ಹಾಕೋ ಪ್ರೋಗ್ರಾಮು ಇಲ್ಲಿ ಕರ್ಕೊಂಬಂದಿದ್ರೆ ನನಗೆ ಎಲ್ಲ ಆ ಟೈಮಲ್ಲಿ ಗ್ಯಾಪ್ ಇರಲಿಲ್ವಲ್ಲ, ಅಲ್ಲಿ ಟೈಮ್ ಇರಲಿಲ್ವಲ್ಲ. ನೋಡು ಚೆನ್ನಾಗಿದೆಯಲ್ಲ ಬಟ್ಟೆ, ಚೆನ್ನಾಗಿದೆ. ಇಷ್ಟ ಆಯ್ತಾ? ಬಟ್ಟೆ ಚೆನ್ನಾಗಿದೆ. ಈ ಹುಡುಗಿರ ಜೊತೆ ಶಾಪಿಂಗ್ ಬಂದಾಗ ನಮ್ಮ ಸ್ಥಿತಿಗಳು ಹೆಂಗಿರುತ್ತೆ ಗೊತ್ತಾ? ಏನು ಮಾಡಕ್ಕಲ್ಲ, ಮದುವೆ ಆದ್ಮೇಲೆ ಇವೆಲ್ಲ ಆಗ್ತಾ ಇರುತ್ತೆ. ಇನ್ನೂ ಏನೇನು ಮಾಡಿಸ್ತೀವಿ ನೋಡಿ. ಟ್ರಯಲ್ಗೆ ಫಾರ್ ದ ಫಸ್ಟ್ ಟೈಮು ಇಷ್ಟು ತೊಗೊಂಡಿರೋದು ಇವಳು. ಎಷ್ಟು ಡ್ರೆಸ್ ಇದೆ? 1 2 3 ಇಲ್ಲ 3 4 1 5 6 ಇರಬೇಕು. ಹಿಂಗೆಲ್ಲ ಹಾಕೊಂಬಂದು ತೋರಿಸ್ಬೇಕು. ಓಕೆ ನೋಡಿ ನಡಿ ಅಲ್ಲಿ. ಹಾಂ ಎಷ್ಟು ಸೆಲೆಕ್ಟ್ ಆಯ್ತಮ್ಮ? 4ಕ್ಕೆ ಒಂದು 5,000 ಬಿಲ್ಲ. 5,000 ಬಿಲ್ಲು ಬಟ್ಟೆಗೆ. ಆಯ್ತು ನಡಿ. ಹಾಂ ಆಯ್ತು. ನಾನು ಒಂದು ಯಾರೋ ಬರೆದಾಕಿದ್ದು ನೋಡಿದ್ದೆ, ವಿರಾಟ್ ಕೊಹ್ಲಿ ಕುಡಿಯೋ ವಾಟರ್ ಬಾಟ್ಲು, ಒಂದು ಬಾಟ್ಲು 5,000 to 6,000 ರೂಪಾಯಿ ಅಂತೆ. ಏನಕ್ಕಪ್ಪ ಕಾಸ್ಟ್ಲಿ ವಾಟ್ರ್ ಕುಡಿಬೇಕು ಅಂತೆಲ್ಲ ಕ್ವಶನ್ಗೆ ಒಬ್ರು ಉತ್ತರ ಕೊಟ್ಟಿದ್ರು. ಮನುಷ್ಯನ ಬಾಡಿ ಇರೋದೇ 70% ವಾಟರ್ ಅಂತಂದಮೇಲೆ ಅವ್ನು ಇನ್ನೇನು ದುಡಿತಾನೆ, ಇವ್ನು ಇನ್ನೇನಕ್ಕೆ ಇನ್ವೆಸ್ಟ್ ಮಾಡ್ತಾನೆ ಅಂತ. ಸೊ ನಮಗೆ ಎಲ್ಲದಕ್ಕೂ ಮೇನು ಮೋಸ್ಟ್ ಇಂಪಾರ್ಟೆಂಟು ಬಟ್ಟೆ ಅಂತಂದಮೇಲೆ ದುಡಿಯೋದ್ರಲ್ಲಿ ಒಂದು 30% ಬಟ್ಟೆಗೆ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ. ಹಂಗಾಗಿ ಒಂದು 4-5 ಸಾವಿರ ಟ್ಯಾಕ್ಸ್ ಹಾಕ್ತಾವಳಿ ಇವತ್ತು. ಆ ಥರ ಹೇಳ್ಕೊಂಡು ಸರಿ ನಡಿ ಆಯ್ತು ರಿಲ್ಯಾಕ್ಸ್. ತೋರ್ಸು ಬ್ಯಾಗ್ ತೋರ್ಸು. ಟೋಟಲ್ ಎಷ್ಟು ಬಟ್ಟೆ ಇದೆ? 1 2 3 ರೀ. 1 2 3 4 ಒಂದು 2 ಸೆಟ್ಟು. ಇದು ಸೆಟ್ ಅಲ್ವ? ಇದು ಸೆಟ್ಟು. ಇನ್ನೆರಡು ಟಾಪ್ಸು. ಒಳ್ಳೆ ಟ್ಯಾಕ್ಸ್ ಹಾಕಿದೆ ಇವತ್ತು ನೋಡಿ. ಸೊ ಇವಾಗ ನಮ್ಮ ಯಜಮಾನ್ರು ಕೆಲವು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿ ಟ್ರಯಲ್ಗೆ ಹೋಗ್ತಿದ್ದಾರೆ. ಎಷ್ಟು ತೊಗೊಂಡಿದ್ದೀರ ಚಿನ್ನ? ಇದೆ ಒಂದು 5-6 ಇದೆ. ಇದೆಯಲ್ಲ, ನನಗೆ ಯಾಕೋ ಡೌಟು, ಒಂದಿದ್ರಲ್ಲಿ ಸೆಲೆಕ್ಟ್ ಆದರೂ ನಾನು ಪುಣ್ಯ ಅನ್ಕೋಬೇಕು. ಇನ್ನೊಂದ್ಸಲ ಹಾಕೊಂಡು ತೋರ್ಸು ನಮ್ಮ ಬಟ್ಟೆ. ಅದು ಕೊಡು. ನಂಗೆ ಯಾಕೋ ಸಮಾಧಾನ ಇಲ್ಲ. ಇದೆ ಇದು ಎರಡು ತಗೊಂಡಿದ್ದೀನಿ. ಒಂದು ಟೀ ಶರ್ಟು, ಒಂದು ಶರ್ಟ್ ಒಂಥರ ಜಿಂಗಾಲ ಹತ್ರ ಇದೆ. ಬೇಡ ಹಿಡ್ಕೊ, ಹಿಡ್ಕೊಳೆ ಸುಮ್ಮನೆ ಒಳದಾಕ್ಬಿಡ್ತೀನಿ. ನಡಿ ಅಲ್ಲಿಗೆ, ನಡಿ ಬಿಲ್ ಹಾಕೋಣ. ನಡಿ ಅಲ್ಲಿ ಬಿಲ್ ಹಾಕೋಣ. ಇನ್ನೊಂದೆರಡು ನನಗೆ ಕೊಡ್ತಾನೆ. ಒಳ್ಳೆದಾನೆ. ಅಂತೂ ಇಂತೂ ಶಾಪಿಂಗ್ ಮುಗಿಸ್ಕೊಂಡು ಈಗ ನಾವು ಮೂವಿಗೆ ಬಂದಿದ್ದೀವಿ. ಯಾವ ಮೂವಿ ಗೊತ್ತಾ? ಬಾಯ್ ಅಲ್ಲಿದೆ ನೋಡು, ಇದೆ ನಿಮಿತ್ತ ಮಾತ್ರ ಅಂತ ಅಲ್ಲಿಗೆ ಬಂದಿದ್ದೀವಿ. 11,000 ಶಾಪಿಂಗ್ ಮಾಡಿ ಗಂಡನ ದುಡ್ಡು ನಮ್ಮ ಮಾಡಿ ಇವಾಗ ಮೂವಿ ನೋಡೋಕೆ ಹೋಗ್ತಾ ಇದೀವಿ. ಅಲ್ಲೂ ಸ್ನ್ಯಾಕ್ಸ್ ಕೊಡ್ತೀವಿ. ಸೊ ನನ್ನ ವೈಫ್ಗೆ ನ್ಯಾಚುರಲ್ಸ್ ತುಂಬ ಇಷ್ಟ. ಥಿಯೇಟ್ರಿಗೆ ಬಂದಾಗೆಲ್ಲ ಇದನ್ನು ಕೇಳ್ತಾ ಇರ್ತಾಳೆ, ತಗೊಂಬ ಅಂತ ಇಂಟ್ರೋವಲ್ಲಿ. ಸೊ ತಗೊಂಡು ಹೋಗ್ತಾ ಇದ್ದೀನಿ. 18 ಗಿಡಮೂಲಿಕೆಗಳ ಭಾರತದ ಗಮೆಕ್ಸ್. 11,000 ಟ್ಯಾಕ್ಸ್ ಹಾಕಿದೆ ಇವತ್ತು ನನಗೆ. 11,000 ನಿಂದು ಇದೆ ಚಿನ್ನ. ನಿನ್ನಿಂದನೇ ಅಲ್ಲ ಆಗಿದ್ದು. ನಡಿ ಆಯ್ತು. ನಿಂದೆಲ್ಲ ನಂದು, ನಂದೆಲ್ಲ ಆಯ್ತಾಯ್ತು. ಅದೇ ಹಿಂದೆ ಮುಂದೆ ಕಲ್ಲಿಟ್ರೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು. ಟೂ ವೀಕ್ಸ್ ಇಂದ ಅನ್ಕೊಂತಾನೆ ಇದ್ದೀವಿ ಬರ್ಬೇಕಂತ ಬಂಡೆ ಮಹಾಕಾಳಿ ಟೆಂಪಲ್ಗೆ.
ಕೊನೆಗೂ ಇವತ್ತು ದಿನ ಕೂಡ್ ಬಂತು ಅಲ್ಲ ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಬಿಕಾಸ್ ಆಫ್ ಶುಕ್ರವಾರ ಮಂಗಳವಾರ ಹೆವಿ ರಶ್ ಇದೆ. ಫಿಶ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೊಂದು ಚೆನ್ನಾಗಿದೆ ಇದು ನೋಡಿ. ಇದು ವೈಟ್ ಕಲರ್ ಇದಾ ರೆಸ್ಪಾನ್ಸೇ ಇಲ್ಲ ಅವು. ಇದಕ್ಕಿದೆ ನೋಡಲ್ಲಿ ಬಾಯಿ ಹೆಂಗ್ ಬಿಡ್ತಾನೆ. ಹೆಂಗೆ ಬಾಯಿ ಹಿಂಗೆ ಮಾಡ್ತಾ ಇದ್ದೆ. ದರ್ಶನ ಎಲ್ಲ ಆಯಿತು. ಬೆಳಿಗ್ಗೆ ಒಂದು ಇಂಟರ್ವ್ಯೂ ಇತ್ತು, ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ದರ್ಶನ ಮಾಡಿಕೊಂಡು ಪ್ರಸಾದಕ್ಕೆ ಕ್ಯೂ ಜೋರಾಗೇ ಇದೆ. ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ತಿನ್ಕೊಂಡು ಇನ್ನೇನು ಮನೆಗೆ ಹೊರಡೋಣ. ರಶ್ ನೋಡಿ ಹೆಂಗಿದೆ ಅಲ್ಲ, ಸಿಕ್ಕಾಪಟ್ಟೆ ರಶ್ ಇದೆ. ಇವ್ರದ್ದು ಮೆರವಣಿಗೆನೂ ಇತ್ತಲ್ಲ. ಯಾಕೆ ಅಣ್ಣ ಯಾಕೋ ಬೇಜಾರ ಬಿಡೋದು, ಯಾಕೆ ಜೊತೆ ಮನೇಲಿ ಮಂಕ್ರಿಗಟ್ಲೆ ಇಟ್ಕೊಂಡಿದ್ಯಾ, ಪುನಃ ಇಲ್ಲಿ ತಗೋತಾ ಇದೆಯಲ್ಲ. ಹುಡುಗಿರಿಗೆ ಎಷ್ಟಿದ್ರು ಸಾಕಾಗ. ಹೌದೌದು. ಅದಕ್ಕೆ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟಿದ್ದೀರಾ ನೀವು. ಅದು ನಿಮ್ದೇನು? ಎಳ್ನೀರು ಕುಡಿಯೋಕೆ ಬಂದ್ವಿ. ಅಂಕಲು ಕೆಂಪೆಳ್ನೀರು ಅಂತ ಹೇಳಿದ್ರು ಅದೊಂದು ಇದೊಂದು ಕೊಟ್ಟರು. ಪಾಪ ಕೇಳ್ತಿಲ್ಲ ಅನ್ಕೋತೀನಿ. ಓಪನ್ ಮಾಡ್ತಾ ಇದ್ದಾರೆ. ಒಂದು ವಿಷಯ ಹೇಳ್ಬೇಕು, ಇತ್ತೀಚೆಗೆ ದೃಷ್ಟಿಗೊಮ್ಮೆ ಮರ್ತೋಗ್ಬಿಟ್ಟಿದ್ದಾರೆ ಆಯ್ತಾ. ಲಾಸ್ಟ್ ಟೈಮ್ ಕೂಡ ಬಂದಾಗ ಈ ಫೋಟೋ ನೋಡಿದ್ವಿ ನಾವು. ನೋಡಿ ಚಿನ್ನಿ ಬಾಯಿಲಿ ಏನಿದು? ವ್ಯಾಲೆಂಟೈನ್ಸ್ಗೆ ಆರ್ಡರ್ ಮಾಡಿದ್ದೆ, ಬಂದಿತ್ತು, ನಿಂಗೇನೇ ಕೊಟ್ಟಿರಲಿಲ್ಲ. ಇದು ಲೇಟಾಗಿ ಬಂತು ಆ್ಯಕ್ಚುಲಿ ಆರ್ಡರ್ ಮಾಡಿದ್ದು. ಸೊ ಇದು ದೊಡ್ಡದಿದೆ. ದೊಡ್ಡದೇನೆ, ಅದು ಇದಾಗುತ್ತೆ, ಬ್ಲೋ ಅಪ್ ಆಗುತ್ತೆ. ಇನ್ನು ಗಲೀಜಾಗ್ಬಾರ್ದು ಅಂತ ಒಳ್ಳೆ ಪೌಚ್ ಕೊಟ್ಟರು ನೋಡು. ನೋಡ್ದಾ, ನಾನು ಹೇಳಿಲ್ವಾ ದೊಡ್ಡದೆ ಅಂತ. ಇದಕ್ಕೇನೋ ದೊಡ್ಡದು ಬೇಕಾ? Thank you so much. Happy Valentine's Day. Late wishes. Thank you. Late wishes ಅಲ್ಲ, ಲೇಟ್ ಗಿಫ್ಟ್. ಹೌದು. ವ್ಯಾಲೆಂಟೈನ್ಸ್ ಡೇಗೆ ಆ್ಯಕ್ಚುಲಿ 11,000 ಫೈನ್ ಹಾಕೋದೆ ಡ್ರೆಸ್ಸು ಶಾಪಿಂಗ್ ಅಂತ. ಅದಾದಮೇಲೆ ಇದು. ಸೊ ಇದು ಕಿಚನ್ ರಿಕ್ವೈರ್ಮೆಂಟ್ ಇತ್ತು ಸ್ವಲ್ಪ ನಮಗೆ. ಪ್ಲಾಸ್ಟಿಕ್ಕು ಮರದ್ದು ಇಟ್ಕೊಂಡು ಕಟ್ ಮಾಡಿದ್ರೆ ಹೊಟ್ಟೆಗೆ ಹೋಗುತ್ತೆ ಲೈಟಾಗಿ ಪ್ಲಾಸ್ಟಿಕ್ಕು. ಸೊ ಹಂಗಾಗಿ ಸ್ಟೀಲ್ದು ಒಂದು ತರಿಸಿದ್ವಿ. ಇದು ಚೆನ್ನಾಗಿ ಚಾಪರ್ ಇದು. ಇದೇನು ಒಳಗಡೆ ಏನು ಇಲ್ಲ ಇದರಲ್ಲಿ. ಚೆನ್ನಾಗಿದೆ. ವುಡ್ಡಿಂದ ವುಡ್ ಯೂಸ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ಸ್ಗಳು. ಇದೆ ಪ್ರಾಡಕ್ಟ್ ಚಾಪರ್. ಇದನ್ನ ಸೇಫ್ಟಿ ಈ ಸೇಫ್ಟಿ ಇರುತ್ತೆ. ಇಲ್ಲಿ ತರಕಾರಿ ಕಟ್ ಮಾಡ್ಬೋದು, ಚಪಾತಿ ಒತ್ಬೋದು, ಏನ್ ಬೇಕಾದ್ರೂ ಏನಾಗುತ್ತಂದ್ರೆ ಯೂಶಲಿ ನಾವು ಪ್ಲಾಸ್ಟಿಕ್ ವುಡ್ ಬಳಸ್ತೀವಲ್ವಾ, ನೈಫ್ ಯೂಶಲಿ ಶಾರ್ಪೇ ಇರುತ್ತೆ. ಕಟ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಬರೋ ಚಾನ್ಸಸ್ ಇರುತ್ತೆ, ಪುಡಿ ಎಲ್ಲ ಆಗ್ಬಿಟ್ಟು. ಸೊ ಅದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ನಾನು ಬೈ ಮಾಡಿದ್ವಿ. ನೋಡಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ, ಬಟ್ ತಂದಿದ್ ಮಾತ್ರ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ವಿ. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ಇದ್ರ ಜೊತೆಗೆ ಒಂದು ರೋಲರ್ ಕೂಡ ಕೊಟ್ಟಿದ್ದಾರೆ ಚಪಾತಿ ಒತ್ತೋದಕ್ಕೆ. ಇದು ವೆಯ್ಟ್ ಇಲ್ಲ, ಅಷ್ಟೊಂದು ವೆಯ್ಟ್ ಇಲ್ಲ ನೋಡಿದು ಅಲ್ಲ, ಲೈಟ್ ವೆಯ್ಟು. ಇನ್ನೇನೋ ಇದೆ ಇದ್ರಲ್ಲ ಅಷ್ಟೇ, ಚೆನ್ನಾಗಿದೆ ಆಕ್ಚುಲಿ ಅದು ಎಗ್ ಬ್ಲೆಂಡರ್ ಕೊಡ್ಬೇಕಿತ್ತು ತಾನೇ. ಇನ್ನು ಮನೆಗೆ ಹೋಯ್ತಾ ಇರೋದೆ ಎಲ್ಲ ಚಿನ್ನ ಅಷ್ಟೇ, ಹೋಯ್ತಾ ಇರೋದೆ ತಿರುಗಿ ನೋಡ್ದಂಗೆ. ಈಗ ಈ ವ್ಲಾಗ್ನ ಮುಗಿಸೋ ಟೈಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಈ ವ್ಲಾಗ್ ನೋಡಿ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೊಂದು ವ್ಲಾಗ್ ಅಲ್ಲಿ ಸಿಗೋಣ. ಟಾಟಾ, ಬೈ ಬೈ, ಟೇಕ್ ಕೇರ್, ಬೈ ಬೈ, ಸಿ ಯು.